ಹಾಯ್, ನನ್ನ ಹೆಸರು ಸಂಗೀತಾ ಭಟ್ ಅಂತ. ನನ್ನ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಬೇಕು ಅಂದರೆ, ನನ್ನ ತಂದೆಗೆ ನನ್ನ ಡಾನ್ಸ್, ಕ್ಲಾಸಿಕಲ್ ಡಾನ್ಸ್ ಮತ್ತು ಮ್ಯೂಸಿಕಲ್ ತುಂಬ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ನಾನು ಒಂದು ರಂಗಪ್ರವೇಶ ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಈಗ ಅವರಿಲ್ಲ, ಬಟ್ ಸ್ಟಿಲ್ ಅದರಿಂದ ನನಗೆ ಆರ್ಟ್ಸ್ ಅನ್ನೋ ಕಡೆ ತುಂಬ ಗಮನ ಹೋಯಿತು. ಲೈಕ್ ನಾನಿವಾಗ BA ಫೈನಲ್ ಇಯರ್ ಮಾಡ್ತಿದ್ದೀನಿ. ಈವನ್ ದಟ್ ಈಸ್ ಲಿಟ್ರೇಚರ್ ಪಾರ್ಟ್. ಸ್ಕೂಲ್ ಟೈಮ್ಸಲ್ಲಿ ಸ್ಕೂಲ್ ಶೋಸ್ ಲೈಕ್ ಆ್ಯನ್ಯುವಲ್ ಡೇಸ್ ಮತ್ತು ಡ್ರಾಮಾ ಅದು ಇದು ಎಲ್ಲ ಮಾಡ್ತಿದ್ದೆ. ಆವಾಗಲಿಂದನೇ ಒಂಥರ ಈ ಸ್ಟೇಜ್ ಅನ್ನೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್ ನನ್ನ ಲೈಫಲ್ಲಿ. ಸೊ ಐ ಯೂಸ್ ಟು ಲವ್ ಡೂಯಿಂಗ್ ಡಾನ್ಸ್, ಮ್ಯೂಸಿಕ್ ಅಂಥದ್ದೆಲ್ಲ. ನನಗೆ ಫಸ್ಟು ಸಂಗೀತ ಅಂತ ಹೆಸರಿಟ್ಟಿದ್ದೆ ನನ್ನ ತಂದೆ ಅದಕ್ಕೋಸ್ಕರ. ಬಿಕಾಸ್ ಅವ್ರಿಗೆ ಆರ್ಟ್ ಅಂದರೆ ತುಂಬ ಇಷ್ಟ. ಈವನ್ ಅವರು ಅಷ್ಟೇ, ಹಿ ವಾಸ್ ವೆರಿ ಗುಡ್ ಸಿಂಗರ್. ಬೇಸಿಕಲಿ ಹಿ ವಾಸ್ ಅ ಡಾಕ್ಟರ್. ಮತ್ತು ನನ್ನ ತಾಯಿ, ಶಿ ವಾಸ್ ಅ ಚೈಲ್ಡ್ಹುಡ್ ಆರ್ಟಿಸ್ಟ್. 3 ವಜ್ರಗಳು ಅಂತ ರಾಜ್ಕುಮಾರ್ ಅವ್ರದ್ದು ಸಿನಿಮಾದಲ್ಲಿ ಸುಧಾಮನ್ ಮಕ್ಕಳಲ್ಲಿ ಅವರು ಒಂದು ಮಗುವಾಗಿ ಪಾತ್ರ ಮಾಡಿದ್ರು. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ. ಸೊ ಇವತ್ತಿಗೂ ನಮ್ಮಮ್ಮ ಹೇಳೋದು ಬಂದೆ, ನೀನಾದರೂ ನನ್ನ ರೀತಿಲಿ ನೀನು ಮೇಲ್ ಬಾ ಅಂತ ಹೇಳಿ. ಸೊ ಅದೊಂದು ಇಂಟೆನ್ಷನಿಂದ ನನಗೆ ಸಿನಿಮಾ ಇಂಡಸ್ಟ್ರಿ ಕಡೆ ಸ್ವಲ್ಪ ಒಂದು ಒಲವು ಅಂತ ಹೇಳ್ಬೋದು. ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದು 6 ವರ್ಷದ ಮೇಲಾಯಿತು. ಫಸ್ಟು ನಾನು ಮಾಡಿದ ಸಿನಿಮಾ ಮಣ್ಣಿನ ಮಡಿಲು ಅಂತ. ಇಟ್ ವಾಸ್ ಅನ್ ಆರ್ಟ್ ಮೂವಿ. ಅದಾದಮೇಲೆ ಸನಿಹಾ ಅಂತ ಒಂದು ವಿಡಿಯೋ ಆಲ್ಬಮ್ ಮಾಡಿದೆ. ಆಮೇಲೆ ಸೀರಿಯಲಿಂದ ಮುಂದೆ ಬಂದೆ. ಒಂದು ಭಾಗ್ಯವಂತರು ಅಂತ ಎಸ್ ಗೋವಿಂದ್ ಅವ್ರ ನಿರ್ದೇಶನದಲ್ಲಿ ಒಂದು ಸೀರಿಯಲ್ ಮಾಡಿದೆ. ಭಾರತಿ ವಿಷ್ಣುವರ್ಧನ್ ವಾಸ್ ದ ಲೀಡ್ ಆಫ್ ದ ಸೀರಿಯಲ್. ಅದಾದಮೇಲೆ ನನಗೊಂದಿನ ಮಾಮೂ ಟೀ ಅಂಗಡಿ ಅಂತ ಒಂದು ಚಿತ್ರದಿಂದ ಕಾಲ್ ಬಂತು ಆಡಿಷನ್ಸ್ಗೆ. ಹೋದೆ. ಅವ್ರೇನು ಆಡಿಷನ್ ಬೇಡ, ನೀವು ಆಲ್ರೆಡಿ ಸೀರಿಯಲಲ್ಲಿ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಸೊ ಆಡಿಷನ್ಸ್ ಏನು ಬೇಡ ಅಂತ ಹೇಳಿ ಮೂವಿ ಶುರು ಮಾಡಿದ್ವಿ. ಸೆಕೆಂಡ್ ಡೇ ಆಫ್ ಮಾಮೂ ಟೀ ಅಂಗಡಿ ಶೂಟಿಂಗಲ್ಲಿ ನನಗೆ ವೀರೇಂದ್ರ ಅಂತ ಯೋಗರಾಜ್ ಭಟ್ರು ಅವರ ಸ್ಟೂಡೆಂಟ್ ಕಡೆಯಿಂದ ಕಾಲ್ ಬಂತು. ನಮ್ದು ಒಂದು ಚಿತ್ರ ಮಾಡ್ತಿದ್ದೀವಿ, ಪ್ರೀತಿ ಗೀತಿ ಇತ್ಯಾದಿ ಅಂತ, ಆಡಿಷನ್ಸ್ ಇದೆ ಬನ್ನಿ ಅಂತ. ಐ ವಾಸ್ ವೆರಿ ಎಕ್ಸೈಟೆಡ್. ಬಿಕಾಸ್ ಯೋಗರಾಜ್ ಭಟ್ ಕಡೆಯಿಂದ ಒಂದು ಲಾಂಚ್ ಆಗ್ತಿದೆ ಅಂದರೆ ಯಾರೇ ಆಗಲಿ ದೇ ವಿಲ್ ಬಿ ವೆರಿ ಎಕ್ಸೈಟೆಡ್. ಈವನ್ ಐ ವಾಸ್ ದ ಸೇಮ್. ಹೋದೆ. ಆ ದಿನ ರಾತ್ರಿನೇ ನಂದು ಆಡಿಷನ್ ಮಾಡಾದ್ಮೇಲೆ ವೀರೇಂದ್ರ ಅವ್ರು ಕಾಲ್ ಮಾಡಿ, ಸೆಲೆಕ್ಟ್ ಆಗಿದ್ದೀರಾ, ಯೋಗರಾಜ್ ಭಟ್ ಕಡೆಯಿಂದಾನೇ ನಿಮ್ಗೆ ಎಸ್ ಅಂತ ಒಂದು ಆಪ್ಷನ್ ಬಂದಿದೆ ಅಂತಂದರು. ಐ ವಾಸ್ ವೆರಿ ಹ್ಯಾಪಿ. ಬಿಕಾಸ್ ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನಾನು ಮನೇಲಿದ್ದೆ. ಅಮ್ಮಗೆ ಹೇಳಿದೆ, ಅಮ್ಮ ಪಿಂಚ್ ಮಾಡಮ್ಮ, ನನಗೆ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ಅವ್ರು ನನಗೆ ಕಾಲ್ ಮಾಡಿದ್ದಾರೆ ಅಂತ. ಆಮೇಲೆ ನಾವು ಬೆಳಗಾಂನಲ್ಲಿ ಶೂಟ್ ಮಾಡ್ತಿದ್ವಿ ಪ್ರೀತಿ ಗೀತಿ ಇತ್ಯಾದಿ ಚಿತ್ರ. ಆ ದಿನ ನಂಗೆ ವಿಜಯ್ ರಾಘವೇಂದ್ರ ಕಾಲ್ ಮಾಡಿದ್ರು, ಈ ಥರ ಕಿಸ್ಮತ್ ಅಂತ ಒಂದು ಮೂವಿ ಮಾಡ್ತಿದ್ದೀನಮ್ಮ, ನಿಂಗೆ ಇಂಟ್ರೆಸ್ಟ್ ಇದ್ದರೆ ಹೇಳು, ವಿಲ್ ಗೋ ಅಹೆಡ್ ಅಂತ. ಅವರು ನನ್ನ ಆ್ಯಕ್ಟಿಂಗ್ ನೋಡಿದ್ರು ಆ್ಯಂಡ್ ಹಿ ನೋಸ್ ಮೀ ಫ್ರಮ್ 1 year. ಸೊ ಆ್ಯಸ್ ಎ ಫ್ಯಾಮಿಲಿ ಫ್ರೆಂಡ್ ಇಲ್ಲಿ ಬಂದು ನನ್ನ ಬ್ರೇಕ್ ಇರೋವಾಗ, ಪ್ರೀತಿ ಗೀತಿ ಇತ್ಯಾದಿ ಚಿತ್ರದ ಬ್ರೇಕ್ ಇರೋವಾಗ ಆ ಕಿಸ್ಮತ್ ಸಿನಿಮಾ ಕೂಡ ಕಂಪ್ಲೀಟಾಗಿ ಫಿನಿಶ್ ಮಾಡಿದ್ವಿ. ಈಗ 3 ಚಿತ್ರ ಡಬ್ಬಿಂಗು ಮತ್ತು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಇನ್ನೇನು ಎಕ್ಸ್ಪೆಕ್ಟೆಡ್ ಟು ರಿಲೀಸ್ ಬೈ ಏಪ್ರಿಲ್ ಅಥವಾ ಮೇ.